ಜೊತೆಗೆ ಖ್ಯಾತ ನಟಿ ತಾರಾ ಅನುರಾಧ ಅವರು ಲೈನ್ ಅಲ್ಲಿ ಇದ್ದಾರೆ, ಮಾತನಾಡಿಸೋಣ. ಮೇಡಮ್ ನಮಸ್ತೆ. ಬೇಸರದ ಸಂಗತಿ ಅಂತ ಅಂದ್ರೆ ಪರಭಾಷಾ ನಟಿಯರನ್ನ ನಮ್ಮ ಮೈಸೂರು ಸ್ಯಾಂಡಲ್ಗೆ ಒಬ್ಬ ರಾಯಭಾರಿಯನ್ನಾಗಿ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ನನಗೆ ಸಚಿವರ ಸಮಜಾಯಿಸಿನೂ ನೋಡಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅದೆಲ್ಲ ಹೇಳಿರೋದು. ಒಂದು ಬೇಜಾರಾಗೋದೇನು ಅಂತಂದ್ರೆ ನಮ್ಮಲ್ಲಿ ಈಗಾಗಲೇ ಹಲವಾರು ಕಲಾವಿದರು, ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, ಪುನೀತ್ ರಾಜ್ಕುಮಾರ್ ಅವರಾಗ್ಲಿ, ಇವರೆಲ್ಲ ನಂದಿನಿ ಹಾಲಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಮ್ಮ, ನಿಂಗೆ ಗೊತ್ತಿದೆಯೇನೋ? ತಗೊಂಡಿಲ್ಲ. ಹೌದು, ₹1 ಸಂಭಾವನೆ ತಗೊಳ್ಳದೆ ಅವರು ಮಾಡಿದ್ರು. ಅದು ಎಲ್ಲಾ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ಬರ್ತಾ ಇತ್ತು, ಮತ್ತೆ ಎಲ್ಲ ಕಡೆನೂ ಅದು ಪಬ್ಲಿಸಿಟಿ ಆಗ್ತಿತ್ತು. ಅದು ನಮ್ಗೆ ನಾವೆಲ್ಲರೂ ನೋಡಿದೀವಿ, ಹೌದಾ? ಅದನ್ನೇ ತೆಲುಗುಲಿ, ತಮಿಳಲ್ಲಿ ಎಲ್ಲಾ ಕಡೆ ಪುನೀತ್ ಮಾಡಿರೋದು ನಾವು ನೋಡಿದೀವಿ ನಾವು, ಅಲ್ವಾ ಅಮ್ಮ? ಅದ್ರ ಜೊತೆಗೆ ಇತ್ತೀಚೆಗೆ ಧನಂಜಯ ಕೂಡ ಅವ್ನ ಲೀಡ್ಕರ್ಗೆ ₹1 ದುಡ್ಡು ತಗೊಳ್ಳದೆ ಅಡ್ವರ್ಟೈಸ್ಮೆಂಟ್ ಮಾಡ್ದ, ಅಲ್ವಾ? ಅಲ್ಲಮ್ಮ, ಬಟ್ ನನ್ಗನ್ಸೋದು ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕರ್ನಾಟಕದ್ದು, ನಮ್ಮ ರಾಜ್ಯದ ಕಲಾವಿದೆಯರನ್ನ ಗುರ್ತಿಸ್ಲಿಕ್ಕೆ ಮಾಡಿ ಅದೊಂದು ಅವಕಾಶ ಕೊಡಿ. ಅವರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗುರ್ತಿಸೋದಾಗ್ಲಿ. ಹಂಗ್ಯಾಕೆ ಯೋಚನೆ ಇಷ್ಟು ದುಡ್ಡು ಕೊಟ್ಟು ಮಾಡ್ಕೊಳ್ಳೋ ಬದಲು ಸಂಭಾವನೆ ಇಲ್ದೇನೆ ಮಾಡೋಕೆ ರೆಡಿ ಇರ್ತಿದ್ರಲ್ಲ. ನಮ್ಗೊಂಥರ ಎಮೋಷನಲ್ ಅಟ್ಯಾಚ್ಮೆಂಟ್ ಅಲ್ವಾ ಅಮ್ಮ? ನಮ್ಮ ರಾಜ್ಯದಿಂದ ತಯಾರಾಗುವ ಯಾವುದೇ ಉತ್ಪಾದನೆಗಳನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಿಗೆ ಏರಿಸುವಂತ ತಗೊಂಡೋದ್ರೆ ನಮ್ಗೊಂದು ಹೆಮ್ಮೆ ಅಲ್ವಾ ಅಮ್ಮ? ಅದು ಹೌದು, ನಮ್ದು ಒಂದು ಏನೋ ಒಂದು ಇರ್ಲಿ ಕೊಡುಗೆಯಾಗಿ ಅಂತ ನಮ್ಮ ನಟ ಖಂಡಿತವಾಗ್ಲೂ ಮಾಡ್ತಿದ್ವಿ, ಖಂಡಿತವಾಗ್ಲೂ ಫ್ರೀ ಆಗಿ ಮಾಡ್ತಿದ್ವಿ. ನಾನಂತೂ ₹1 ಇಸ್ಕೊಳ್ತಿರ್ಲಿಲ್ಲ, ಸಿನಿಮಾಗೆ ಎಷ್ಟೊಂದು ಇಸ್ಕೊಂಡಿರಲ್ಲ, ಹಂಗೆ ಖಂಡಿತವಾಗ್ಲೂ ಇದಕ್ಕೂ ಇಸ್ಕೊಳ್ತಿರ್ಲಿಲ್ಲ. ಯಾಕೆ ಹಂಗೆ ಯೋಚನೆ ಮಾಡಲ್ಲ? ಯಾರೋ ಹೇಳಿರ್ತಾರೆ, ಹಿಂಗೆ ಅವ್ರು ಮಾಡಿದ್ರೆ ಹಂಗಿರುತ್ತೆ, ಇವ್ರನ್ನ ಮಾಡಿದ್ರೆ ಹಿಂಗಿರುತ್ತೆ ಅಂತ ಹೇಳ್ಕೊಂಡಿರ್ತಾರೆ. ಅದು ಆ ಹುಚ್ಚಾಟದಲ್ಲಿ ಕೊಚ್ಕೊಂಡು ಹೋಗಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ನನಗೆ ಈಗ್ಲೂ ಅವ್ರು ಆಗಿಲ್ಲ ಅಂದ್ರೆ ಈಗ್ಲೂ ಅವ್ರು ಯೋಚನೆ ಮಾಡಿದ್ರೆ ಅಷ್ಟು ದುಡ್ಡು ಉಳಿಬೋದಲ್ಲಮ್ಮ. ರಾಜ್ಯದ ರಸ್ತೆಗಳು ಸರಿ ಮಾಡ್ಬೋದು, ಎಷ್ಟೊಂದ್ ಕಡೆ ನೀರ್ಗಳು ತುಂಬಿಟ್ಟು ಹರಿತಾ ಇದಾವೆ, ಮಳೆ ಬಂದ್ರೆ ಬೆಂಗಳೂರು ಸುತ್ತಲೂ ಇದಿದ್ದೇವೆ, ಎಷ್ಟೋ ಬಡ ಜನರಿಗೆ ಹೆಲ್ಪ್ ಆಗ್ಬೋದು, ಏನೋ ಒಂದ್ ಮಾಡ್ಬೋದಲ್ವಮ್ಮ? ನಿಜ, ಎಕ್ಸಾಕ್ಟ್ಲಿ ಮೇಡಮ್, ಖಂಡಿತ ನಿಮ್ಮ ಮಾತನ್ನ ಒಪ್ಕೊಳ್ತೀವಿ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಯಾರಿಗೇ ಆಗಲಿ, ಕಲಾವಿದರಿಗಾಗ್ಲಿ ಮತ್ತೊಬ್ಬರಿಗಾಗ್ಲಿ, ಕನ್ನಡಿಗರಾಗಿ ನಮ್ಮಗಳಿಗೆ ನಮ್ಮ ಭಾರತೀಯ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪು ನಮ್ಮ ಕರ್ನಾಟಕದ ಹೆಮ್ಮೆ, ಇದನ್ನು ತಗೊಂಡು ಹೋಗಿರೋ ಪರಭಾಷಾ ನಟಿಯರಿಗೆ ಕೊಡ್ತಾರೆ ಅಂತಂದರೆ ಹೇಗೆ? ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಏನಾದರೂ ರಾಜಿ ಮಾಡ್ಕೊಂಡಿದ್ದೀವಾ? ಖಂಡಿತ ಇಲ್ಲ. ಅದರ ಹೆಗ್ಗುರುತು ಈಗಾಗಲೇ ಅದನ್ನು ಸಾಬೀತುಪಡಿಸ್ಕೊಂಡ್ಬಿಟ್ಟಿದೆ. ಅದನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಇನ್ಯಾರೋ ಖ್ಯಾತ ನಟಿ ಬಂದು ಇದನ್ನು ತೆಗೆದುಕೊಂಡು ಹೋಗಬೇಕಾ? ಆ ಆಲೋಚನೆ ಇದೆಯಲ್ಲ, ಅದನ್ನು ಫಸ್ಟ್ ತೆಗೆದುಹಾಕಬೇಕು ಅಂತ ಅನಿಸುತ್ತೆ.